ಹಲೋ ಹಾಯ್ ಫ್ರೆಂಡ್ಸ್, ಇದು ವಿವೋ Y12S. ಇದ್ರದ್ದು ಕಸ್ಟಮರ್ ಬಂದು ಕಂಪ್ಲೇಂಟ್ ಏನು ಹೇಳಿದ್ದಾರೆ ಅಂದರೆ ಕ್ಯಾಮ್ರಾ ಗ್ಲಾಸ್ ಚೇಂಜ್ ಮಾಡ್ಬೇಕಂತ ಹೇಳಿ. ಈಗ ನಾವು ಕ್ಯಾಮ್ರಾ ಗ್ಲಾಸ್ ಚೇಂಜ್ ಮಾಡೋದು ಹೆಂಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಎನಿ ಆಂಡ್ರಾಯ್ಡ್ ಮೊಬೈಲ್ದು ಕ್ಯಾಮ್ರಾ ಗ್ಲಾಸ್ ಹೆಂಗೆ ಚೇಂಜ್ ಮಾಡಬೇಕಂತ ನೀವು ಈ ವಿಡಿಯೋದಲ್ಲಿ ನೋಡಿ ಕಲ್ತ್ಕೋಬೋದು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಯಾಕಂದರೆ ಈ ಥರನೇ ಒಂದು ನ್ಯೂ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ನೆಕ್ಸ್ಟ್ ಚಾನಲಲ್ಲಿ. ನೀವು ನೋಡಿ ರಿಪೇರಿ ಎಲ್ಲ ಕಲ್ತ್ಕೋಬೋದು. ಓಕೆ, ಫಸ್ಟು ಹಳೆ ಕ್ಯಾಮ್ರಾ ಗ್ಲಾಸ್ ಏನಿದೆಯಲ್ಲ ಅದನ್ನೆಲ್ಲ ನೀಟಾಗಿ ಕ್ರ್ಯಾಕ್ ಆಗಿರೋ ಕ್ಯಾಮ್ರಾ ಗ್ಲಾಸ್ನೆಲ್ಲ ನೀಟಾಗಿ ತಕ್ಕೋಬೇಕು. ಟ್ರೀಸರ್ ತಗೊಂಡು, ಟ್ರೀಸರ್ ಇಲ್ಲಾದರೂ ಏನಾದರೂ ನಿಮ್ಮ ಹತ್ರ ತಗೊಳ್ಳೋದಕ್ಕೆ ಏನಾದರೂ ಬೇರೆ ಮೆಟೀರಿಯಲ್ ಇದ್ದರೆ ಅದನ್ನ ತಗೊಳ್ಳಿ, ನೀಟಾಗಿ ತಗೊಳ್ಳಿ. ನಿಧಾನವಾಗಿ ಕೈಯೆಲ್ಲ ಸೇಫ್ಟಿಯಲ್ಲಿ ಯೂಸ್ ಮಾಡಿ. ಏನಾದರೂ ಕೈ ಒಳಗಡೆ ಎಲ್ಲ, ನನಗೂ ಈ ವಿಡಿಯೋದಲ್ಲಿ ಒಂದೆರಡು ಸಲ ಬ್ಲಡ್ ಬಂತು. ಹುಷಾರಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಕ್ಯಾಮ್ರಾ ಗ್ಲಾಸ್ ಎಲ್ಲ, ಇಲ್ಲಾಂದರೆ ಕೈ ಒಳಗಡೆ ಸ್ಕಿನ್ ಒಳಗಡೆ ಎಲ್ಲ ಹೋಗಿ ಬ್ಲಡ್ ಬರುತ್ತೆ. ಈಗ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದು ನೆಕ್ಸ್ಟ್ ಒಂದು ಹೊಸ ಕ್ಯಾಮ್ರಾ ಗ್ಲಾಸ್ ತಗೋಬೇಕು ಇದ್ರದ್ದು. ಆಮೇಲೆ ಫಸ್ಟು ಸೆಟ್ ಆಗುತ್ತೆ ಇಲ್ಲ ಫಸ್ಟು ಇಟ್ಟು ನೋಡಬೇಕು. ಕಂಪ್ನಿಯಿಂದಲೇ ಕೆಲವೊಂದು ಎಕ್ಸ್ಟ್ರಾ ಬಂದಿರುತ್ತೆ ಗ್ಲಾಸ್, ಸೆಟ್ ಆಗ್ತಾ ಇರೋಲ್ಲ. ಮುಚ್ಕೊಂಡು ಇದು ಎಕ್ಸಾಕ್ಟಾಗಿ ಸೆಟ್ ಆಗ್ತಿದೆ ಈ ಥರ ಚೆಕ್ ಮಾಡ್ಕೊಂಡು ಆಮೇಲೆ ಗ್ಲಾಸ್ ಹೊರಗಡೆ ಗಮ್ ತಗೋಬೇಕು. ನಾರ್ಮಲಾಗಿ ಡಿಸ್ಪ್ಲೇ ಆಗ್ತದಲ್ಲ ಅದರ ಗಮ್, ಮೆಕ್ಯಾನಿಕ್ದು P7000 ಅಂತ ಬರುತ್ತೆ, ಅದು ಚೆನ್ನಾಗಿದೆ ಗಮ್ಮು, ಅದು ಯೂಸ್ ಮಾಡ್ಬೋದು ನೀವು. ಯೂಸ್ ಮಾಡಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ಗಮ್ನ ಯೂಸ್ ಮಾಡ್ಬೋದು. ಕೈಗೆಲ್ಲ ಹಾಕಬಾರ್ದು, ಗಮ್ನ ಲೈಟಾಗಿ ಯೂಸ್ ಮಾಡಬೇಕು. ಮತ್ತು ಲೆನ್ಸ್ ಒಳಗಡೆ ನಾವು ಹೋಗ್ಲಾರ್ದೆ ಲೈಟಾಗಿ ಹಾಕಬೇಕು. ಗಮ್ ಮಾತ್ರ ಗಮ್ನ ಲೈಟಾಗಿ ಹಾಕಿದ್ಮೇಲೆ ಕ್ಯಾಮ್ರಾ ಗ್ಲಾಸ್ನ ಹಾಕಿ ಲೈಟಾಗಿ ರಬ್ ಮಾಡಿದ್ರೆ ಕ್ಯಾಮ್ರಾ ಗ್ಲಾಸೆಲ್ಲ ಎಕ್ಸಾಕ್ಟಾಗಿ ಫಿಕ್ಸ್ ಆಗಬೇಕು. ಜಾಸ್ತಿ ಆಗಿದ್ರೆ ಗಮ್ಮೆಲ್ಲ ಕ್ಯಾಮ್ರಾ ಒಳಗಡೆ ಹೋಗುತ್ತೆ, ಅದಕ್ಕೆ ಲೈಟಾಗಿ ಮಾತ್ರನೇ ಹಾಕಬೇಕು ಗಮ್ಮು. ಫ್ರೆಂಡ್ಸ್, ಮಾತ್ರ ಮಾಡಿದರೆ ಕ್ಯಾಮ್ರಾ ಗ್ಲಾಸ್ ಎಲ್ಲ ಹೊಸದಾಗ್ಬಿಡುತ್ತೆ. ನೆಕ್ಸ್ಟ್ ಕ್ಯಾಮ್ರಾಯಿಂದ ಯಾವುದೇ ಫೋಟೋಸ್ ತೆಗೆದ್ರೆ ಬ್ಲರ್ ಬರಲ್ಲ, ಕ್ಲಾರಿಟಿ ಇರುತ್ತೆ. ಕ್ಯಾಮ್ರಾ ಗ್ಲಾಸ್ ಕೂಡ ಲುಕ್ಕೆಲ್ಲ ಹೋಗಿರುತ್ತೆ, ಅದೆಲ್ಲ ಹಳೆಯದು. ಒಂದ್ಸರಿ ವಿಡಿಯೋ ಫಸ್ಟಲ್ಲಿ ನೋಡಿರಿ ಯಾವ ಥರ ಇತ್ತು ಗ್ಲಾಸ್ ಬ್ರೇಕ್ ಆಗಿರೋದು, ಕ್ರ್ಯಾಕ್ ಎಲ್ಲ ಬಂದುಬಿಟ್ಟಿತ್ತು. ಇವಾಗ ನೋಡಿರಿ ಎಷ್ಟು ಕ್ಲಾರಿಟಿ ಇದೆ, ಹೊಸ ಲುಕ್ ಬಂದುಬಿಟ್ಟಿದೆ ಮೊಬೈಲ್ಗೆ.